ಉಪೇಂದ್ರ ಸರ್ ನೀವು ಇಟ್ಕೊಳ್ಳಿ ಕೈ. ಉಪೇಂದ್ರ ಸರ್ ಕಾಣ್ತಾರೆ. ನೋಡಿ ಅದು ಆ ಮೆಷಿನ್ ಏನೋ ಆ ಮೆಷಿನ್ ನಿಮ್ಗೆ ಯಾವ್ದು ಆಮೇಲೆ ಈಗ ಹೇರಿಂಗ್ ಆಗ್ತದೆ ಇಲ್ಲಿ ಬಂದ್ಮೇಲೆ ಒಂದೊಂದು ಮೂಮೆಂಟು ಸ್ಟೂಡೆಂಟ್ ಲೈಫ್ ಆಗಲಿ ನೆಕ್ಸ್ಟ್ ಬಿಸ್ನೆಸ್ ಲೈಫ್ ಆಗಲಿ ಏನು ಮಾಡಿದ್ರೆ ಸರಿ ಅನ್ನೋದು ಗೊತ್ತಾಗಬೇಕು ಅಂದರೆ ಈ ಚೆಸ್ ಮುಖಾಂತರ ನೀವು ತುಂಬ ಬುದ್ಧಿವಂತರು ಇಂಟೆಲಿಜೆಂಟ್ ಆಗ್ಬೋದು. ಒಂದು ಈ ಚೆಸ್ನಲ್ಲಿ ರಾಜ ರಾಣಿ ಆನೆ ಕುದುರೆ ಒಂಟೆ ಎಲ್ಲ ಒಂದು ರಾಜ್ಯ ಗೆಲ್ಲೋ ತಾಕತ್ತಿದೆ. ಹೆಣ್ಣು ಮಕ್ಕಳು ತನ್ನ ತಾಯಂದಿರು ಮತ್ತು ತಂದೆ ತಾಯಿಯರು ತನ್ನ ಮಗಳಿಗಾಗಿ ಮುಂದಿನ ಭವಿಷ್ಯಕ್ಕಾಗಿ ತಾವು ಕೂಡ ನಮ್ಮಂತೆ ಈ ಯೋಜನೆಯ ಸದುಪಯೋಗ ಪಡ್ಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ಮುಂದೆ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಪಡ್ಕೋಬೇಕಾಗಿ ವಿನಂತಿ. 150 ರೂಪಾಯಿ ವರ್ಷಕ್ಕೆ ಕಟ್ಟಿರ್ತಕ್ಕಂಥ ಆ ಭವಿಷ್ಯ ಇವತ್ತು ಹೆಣ್ಮಕ್ಳಿಗೆ ಮುಂದಿನ ಮದುವೆಗೆ ಆಗಲಿ ಎಲ್ಲಿ ಯಾವುದೇ ಒಂದು ಕಾಲೇಜಿಗಾಗಲಿ ಒಂದು ಒಳ್ಳೆಯ ಫ್ಯೂಚರ್ ಅವರು ಮುಂದೆ ಏನೋ ಬಿಸ್ನೆಸ್ನು ಮಾಡ್ಬೋದು ಅಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ನಮ್ಮ ಮೋದಿಜಿಯವರು. ನಮಗೆ ಬಹಳ ಸಂತೋಷದ ವಿಷಯ. 10 ವರ್ಷದ ಒಳಗಿನ ಒಂದು ಹೆಣ್ಮಕ್ಳು ಏನದಂದ್ರೆ ಈ ಸದುಪಯೋಗ ಪಡ್ಕೋಬೇಕು. ಈ 10 ವರ್ಷದಿಂದ ಮಾಡಿದಂಥ ಹೆಣ್ಮಕ್ಳಿಗೆ ಏನದಂದ್ರೆ ಮುಂದೆ 18 ವರ್ಷ ಆದ ನಂತರ ಆ ಹಣವನ್ನು ವಾಪಸ್ ತೊಗೊಳ್ಬೋದು. ಇಲ್ಲ ಅಂತಂದ್ರೆ 21 ವರ್ಷದ ನಂತರ ಮದುವೆಗೆ ಆ ಒಂದು ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನು ಏನಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಠೇವಣಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಏನಂದ್ರೆ ಸದುಪಯೋಗ ಪಡ್ಕೋಬೇಕು.